ಗೈಸ್ ಲೂನಾ ವೀಡಿಯೋ ಹಾಕಿದ್ರೆ ಎಲ್ಲ ರೀಲ್ಸು ಮಿಲಿಯನ್ ವ್ಯೂಸೇ ಗುರು. ಸೊ ಅದಕ್ಕೆ ನಮ್ಮ ಲೂನಾನ ಟಿಂಕ್ರಿಂಗ್ ಕೆಲಸ ಮಾಡಿದ್ದೀನಿ. ಕೈ ಕೊಡ್ತಾನೆ, ಬಾಯಿಗೂ ಕೊಡ್ತಾನೆ. ಗೈಸ್ ನಿನ್ನೆ ಜಸ್ಟು ನಾನು ಐ ಡಿ ಕಾರ್ಡ್ ಸಬ್ಮಿಟ್ ಮಾಡಿ ಬಂದೆ. ಯಾಕಂದರೆ ನನ್ನ ಇಂಟರ್ನ್ಶಿಪ್ ಎಲ್ಲ ಎಂಡಾಗಿದೆ. ಸೊ ಇವಾಗ ನನಗೇನು ಕೆಲಸ ಇಲ್ಲ. ಏನು ಮಾಡೋಣ, ಮನೇಲಿ ಕೂತ್ಕೊಂಡು ಏನು ಮಾಡೋಣ ಅಂದ್ಕೊಂಡಿದ್ರೆ ಅದೇ ಇದೆಯಲ್ಲ ಕಂಟೆಂಟ್ ಕ್ರಿಯೇಷನ್. ಸೊ ಆಫ್ಕೋರ್ಸ್ ನೋಡಿ ನಮ್ಮ ಗಾಡಿನ ರೆಡಿ ಮಾಡ್ತಾಯಿದ್ದೀನಿ ಇಟ್ಕೊಂಡು. ಸೊ ಇದೇ ನಮ್ಮ ಕೆಲಸ, ಏನೂ ಮಾಡೋಕ್ಕಾಗಲ್ಲ ಕೆಲಸ ಸಿಗೋ ತನಕ. ಸೊ ಬನ್ನಿ, ಯಾಕೆ ಸುಮ್ಮನೆ ಬೇಜಾರು ಮಾಡಿಕೊಂಡು, ಏನಾಯ್ತು ಹೇಳಿ ಬೇಜಾರು ಮಾಡ್ಕೊಂಡು ಮನೇಲಿ ಕೂತ್ಕೊಂಡಿದ್ರೆ. ಬಂದರೆ ಬರುತ್ತೆ, ಹೋದರೆ ಹೋಗುತ್ತೆ, ಯಾಕೆ ಕೇರ್ ಮಾಡಬೇಕು ಇಲ್ಲಿ. ಈ ಥರ ಬ್ಯೂಟಿ ಬಂದ್ಬಿಟ್ಟು ಇವಾಗ ಬರೋ ಗಾಡಿಗಳಲ್ಲ ಏನೂ ಇಲ್ಲ ಗುರು. ಇವಳು ಬ್ಯೂಟಿನೇ ಬ್ಯೂಟಿ ಇವಳು. ಇವಾಗ ಏನು ಸೀನ್ ಅಂದರೆ ಗಾಡಿಯಲ್ಲಿ ಎಲ್ಲ ಆಯಿತು, ಒಂದು 2 ವಾರ ಗಾಡಿ ಎತ್ತಿಲ್ಲ ಗೈಸ್. ಸೊ ಹಂಗೆ ನಿಲ್ಲಿಸ್ಬಿಟ್ಟಿದ್ದೆ. ಏನೇನು ಪ್ರಾಬ್ಲಮ್ ಬಂತಂದರೆ ಹಿಂದೆ ಟಯರು ಬ್ಲೋ ಹೋಗಿದೆ, 0 ನೋಡಿ ಹೆಂಗೆ ಅಲಾಡ್ತಿದೆ ಅಂತ, 0. ಪ್ಲಸ್ ಏನಾಗಿತ್ತು ಅಂತ ಇದು ಮಾಡಿದ್ರೆ ಹೆಡ್ಲೈಟ್ ಕೇಬಲ್ ಕಿತ್ತೋಗಿತ್ತು, ಇಲಿ ಏನೋ ಕಚ್ಚಿತ್ತು. ಇವಾಗ 2 ಕನೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನಂದರೆ ಪೆಟ್ರೋಲ್ ಇಲ್ಲ, ಫುಲ್ ನಿಂತು ಫುಲ್ ಡ್ರೈನ್ ಔಟ್ ಆಗಿಬಿಟ್ಟಿದೆ. ಈ ಥರ ಪ್ರಾಬ್ಲಮ್ಸ್ ಗಾಡಿಯಲ್ಲಿ ಬಂದೇ ಬರುತ್ತೆ. ನಮ್ಮ ಜೊತೆ ನಮ್ಮ ಫ್ರೆಂಡು ಇದ್ದಾರೆ. ಈ ಹಸು ಡೈಲಿ ನಮ್ಮ ಮನೆ ಹತ್ರ ಬರುತ್ತೆ, ಬಂದ್ಬಿಟ್ಟು ಇಷ್ಟು ಸೆಗಣಿ ಹಾಕ್ಬಿಟ್ಟು ಹೋಗುತ್ತೆ ಇಲ್ಲೇ ಮಿಡಿಲಲ್ಲಿ. ಅದರಲ್ಲಿ ಒಂದು ಸರಿ ಕಾಲಿಗೆ ನಾನೇ ಸ್ಕಿಡ್ ಆಗೋದೆ ಗುರು. ಬಟ್ ಐ ಲೈಕ್ ಇಟ್. ಮನೆಗೆ ಹಸು ಬಂದರೆ ತುಂಬ ಒಳ್ಳೆಯದು. ಆದರೆ ಊಟ ಹಾಕಿದ್ದೀನಿ ಗೈಸ್, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಏನು ಮಾಡಬೇಕು, ನನ್ನ ಹತ್ರ ಬೇರೆ ಪಂಪ್ ಇಲ್ಲ. ಪಂಪ್ ಇದ್ದಿದ್ರೆ ಇಷ್ಟೊತ್ತು ಬ್ಲೋ ಹೊಡೆದು ಏನೋ ಮಾಡಿರ್ತೀನಿ. ಸ್ಪ್ಲೆಂಡರ್, ಯಾಕಂದರೆ ಸ್ಪ್ಲೆಂಡರೇ ಫಸ್ಟು ಒಳ್ಳೆ ಮೈಲೇಜ್ ಕೊಡೋ ಗಾಡಿ. ಸೊ ಸ್ಪ್ಲೆಂಡರಿಂದನೇ ತೊಗೊಂಬಿಡೋಣ. 2 ಕ್ಯಾಪು ಆಯಿಲ್ ಹಾಕಿದ್ರೇ ಸಾಕು. ನೀವು ಈ ಥರ ಜುಗಾಡೆಲ್ಲ ಮಾಡಬೇಡಿ, ಹೋಗಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಇಲ್ಲ ನಮ್ಮ ಲೂನಾ ಗಾಡಿಗೆ ನೋಡಿ ಗುರು, ನಾವು 2 ವಾರ ನಿಲ್ಲಿಸಿದ್ದಷ್ಟೇ, ಎಷ್ಟೊಂದು ಕೈ ಕೊಡ್ತಾನೆ ಅಂತ ಹಾಕಿದ್ರೇ ಸಾಕು. ಯಾಕೆ ಚಲ್ಕೊಂಬಿಟ್ರೆ. ಒಂದೇ ಕ್ಯಾಪ್ ಸಾಕು ಅನಿಸುತ್ತೆ, ಬೇಡ ಎಕ್ಸ್ಟ್ರಾ. ಪೆಡಲ್ ಹೊಡೆದು ಕೂತ್ಕೊಂಡೆ ನೋಡಿ ಒಂದೇ ಪೆಡಲ್ಗೆ ಸ್ಟಾರ್ಟ್ ಆಗುತ್ತೆ ಗಾಡಿ. ಆದರೆ ಬ್ಯಾಕ್ ಟೈರ್ ಒಂದು ರೆಡಿ ಮಾಡಿಸ್ಬೇಕು ಅಷ್ಟೇ. ಅದೊಂದು ಮಾಡಿಸ್ಬಿಟ್ರೆ ಗಾಡಿ ಈಸ್ ರೆಡಿ ಟು ಗೋ ನೋಡಿ ಅಷ್ಟೇ. ಒಳ್ಳೆ ಕಂಡೀಷನ್ ಇದೆ ಗುರು ಲೂನಾ ಇದು. ಹೆಂಗಿದೆ ಗಾಡಿ? ಈ ಥರ ಗಾಡಿಗಳೆಲ್ಲ ಅವ್ರಿಗೆ ಇಷ್ಟ ಇಲ್ಲ ಗೈಸ್. ಸೊ ನಮ್ಮ ಕ್ರೇಜು ನಿಮಗೆ ಗೊತ್ತು. ಸೊ ಪೆಟ್ರೋಲ್ ಆಫ್ ಮಾಡಿ, ಸೊ ಬ್ಯಾಕ್ ಟೈರ್ ಹೆಂಗಾದರೂ ಮಾಡಿ ಇವಾಗ ಪಂಚರ್ ಹಾಕ್ಸ್ಲೇಬೇಕು. ಗೈಸ್ ಈ ಗಾಡಿಯಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಇಲ್ಲ ನೋಡಿ. ಇಲ್ಲಿ ಈ ಬ್ರೇಕು ಇಲ್ಲ, ಮತ್ತು ಹೆಂಗಪ್ಪ ಬ್ರೇಕು ಅಂತ ಕೇಳಿದ್ರೆ ಇಲ್ಲ ಕಾಲಲ್ಲೇ ನಿಲ್ಲಿಸ್ಬೇಕು ಈ ಗಾಡಿನ, ಇಲ್ಲ ಅಂದರೆ ಅಷ್ಟೇ ಬಾಯಿಗೆ ಬಂದ್ಬಿಡುತ್ತೆ ಎಲ್ಲ. ಇದು ಇಲ್ಲ ಯಾವ ಧೈರ್ಯದಲ್ಲಿ ಓಡಿಸ್ತಿದ್ದೀನಿ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಗುರು. ಇಷ್ಟು ಒಂದು 30 ಸ್ಪೀಡಲ್ಲಿ 35 ಸ್ಪೀಡಲ್ಲಿ ಹೋಗ್ಬಿಟ್ರೆ ನಿಲ್ಸೋಕ್ಕಾಗಲ್ಲ ಗುರು. ಈ ಹಿಂದೆ ಬ್ರೇಕ್ ಅಂತೂ ತುಂಬ ಲೇಟಾಗಿ ಹಿಡಿಯುತ್ತೆ. ನೋಡಿದ್ರ ಆಂಟಿ
ಬೇಡ ಆಂಟಿ, ಬ್ರೇಕ್ ಬೇರೆ ಇಲ್ಲ. ಹಾಂ, ಹೋಗಿ. ಗೈಸ್ ಫೈನಲಿ ಇವಾಗ ಬ್ಲೋ ಹಾಕ್ಸ್ಕೊಂಡು ಬಂದ್ಬಿಟ್ಟೆ ಗಾಡಿಗೆ. ಆದರೆ ಇವಾಗ ಪೆಟ್ರೋಲ್ ಇಲ್ಲ, ಅದಕ್ಕೆ ನಾವು ಸೈಕಲಲ್ಲಿ ಹಾಕ್ಕೊಂಡು ಸೈಕಲಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಹಂಗೂ ಹಿಂಗೂ ಮಾಡಿ ಮನೆಗೆ ಬಂದ್ಬಿಟ್ಟೆ ಗುರು, ಪೆಡಲ್ ಮಾಡಿಕೊಂಡೆ. ಆದರೆ ಉಸಿರು ಕಟ್ಕೊಂಡ್ಬಿಡ್ತು ಹೆವಿಯಾಗಿ. ನೀವಿನ್ನೂ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಲವ್ ಯು TSS ಫ್ಯಾಮ್. ಬಾಯ್.